ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರೆಲ್ಲ ಬರ್ತಾ ಇದ್ದೀರಾ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ದಿನಾಂಕವನ್ನು ಮತ್ತೊಮ್ಮೆ ನಿಮಗೆ ಎಕ್ಸ್ಟೆಂಡ್ ಮಾಡಿ ಅವಕಾಶವನ್ನು ಕೊಟ್ಟಿದ್ದಾರೆ. 21ನೇ ತಾರೀಕು ನಾವಿಂದ ವೇಟ್ ಮಾಡ್ತಾ ಇದ್ವಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಸೊ ಅದನ್ನು ಇವಾಗ 27ನೇ ತಾರೀಕು ನಿಮಗೆ ಎಕ್ಸ್ಟೆಂಡ್ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾರೆಲ್ಲ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂಥವರು ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಯಾವೊಂದು ದಿನಾಂಕದಿಂದ ಯಾವೊಂದು ದಿನಾಂಕದವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮು ಯಾವಾಗ ನಡೆಯುತ್ತೆ ಮತ್ತು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವೊಂದು ಡೇಟಿಗೆ ಹಾಲ್ ಟಿಕೆಟ್ ಅವೈಲೇಬಲ್ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನೋಡ್ತಾ ಇದ್ದೀರಾ, KE ಕಡೆಯಿಂದ ಅಧಿಕೃತವಂಥ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. KE ವೆಬ್ಸೈಟಲ್ಲೂ ಕೂಡ ಲಭ್ಯ ಇದೆ. ಕೃಷಿ ವಿದ್ಯಾಲಯ ಬೆಂಗಳೂರು ಕರ್ನಾಟಕದಂಥ ಒಟ್ಟು 17 ಕಡೆ ಎಕ್ಸಾಮ್ ಸೆಂಟ್ರನ್ನು ಕೊಟ್ಟಿದ್ದಾರೆ ನೋಡಿ. ಕೃಷಿ ಕೋಟಾದ KE ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮತ್ತು ದಾಖಲಾತಿ ಪರಿಶೀಲನೆ ಕುರಿತು ವಿಷಯ ಕೊಟ್ಟಿದ್ದಾರೆ. ಯಾವೊಂದು ದಿನಾಂಕದಿಂದ ಯಾವೊಂದು ದಿನಾಂಕವರೆಗೂ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಲೈವ್ ಆಗಿ. ಅಪ್ಡೇಟ್ 1 ಅಪ್ಡೇಟ್ 2 ಅನ್ನು ನೀವು ರೆಡಿ ಮಾಡಿಕೊಂಡಿರಬೇಕು. ಮತ್ತು ವ್ಯವಸಾಯಗಾರ ಪ್ರಮಾಣಪತ್ರ ಅಥವಾ ಕೃಷಿ ಕುಟುಂಬದ ದೃಢೀಕರಣ ಪತ್ರ ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮತ್ತು ವಂಶಾವಳಿ ಪ್ರಮಾಣಪತ್ರ ಕೂಡ ನಿಮಗೆ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನಿಮಗೆ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಇದಕ್ಕೆ ಫೀಸನ್ನು ನೋಡೋದಾದರೆ SC/ST ಅವರಿಗೆ 600 ರೂಪಾಯಿ ಇದೆ. ಬೇರೆ ಒಂದು ಅಭ್ಯರ್ಥಿಗಳಿಗೆ ಜನರಲ್ ಅಭ್ಯರ್ಥಿಗೆ 1200 ರೂಪಾಯಿನ ಮಾಡಿದ್ದಾರೆ ನೋಡಿ. ನಿಮಗೆ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ದಿನಾಂಕ ನೋಡಿ 27ಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ 27 ಸಾಯಂಕಾಲ 4 ಗಂಟೆ ಅಂತ ಕೊಟ್ಟಿದ್ದರು. ಅವತ್ತು 27ನೇ ತಾರೀಕು ಓಪನ್ ಮಾಡಿ ನೋಡಿದ್ವಿ ನಾವು. 4 ಗಂಟೆಗೆ ಓಪನ್ ಆಗಿಲ್ಲ. ಸೊ 28ರಿಂದ ಬೆಳಗ್ಗೆ 28ನೇ ತಾರೀಕಿಂದ ಇದು ಓಪನ್ ಆಗಿದೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. 28ರಿಂದ ಸ್ಟಾರ್ಟ್ ಆಗಿ 4/5/2026 ಮಧ್ಯಾಹ್ನ 12 ಗಂಟೆವರೆಗೂ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಅಂದರೆ ಇನ್ನೂ ನಿಮಗೆ ಒಂದು 5 ದಿನ ಕಾಲಾವಕಾಶ ಇದೆ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ. ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡ್ಕೋಬೋದು. 4ನೇ ತಾರೀಕು ಒಳಗಾಗಿ ನೀವು ಮಾಡ್ಕೊಳ್ಳಿ, ಉಚಿತವಾಗಿ ಮಾಡ್ಕೋಬೋದು. ಮತ್ತು ಅದು ಎಕ್ಸಾಮ್ ಫೀಸ್ ಏನಿದೆ ಅದು ಪೇ ಮಾಡಿದರೆ ಆಯಿತು. ತುಂಬಾ ಈಜಿ ಇದೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು.